ಹೆಲೋ ವಿವರ್ಸ್, ಇವತ್ತು ನಾನು ನಿಮಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಯೂನಿಟ್ ನಂಬರ್ 2 ವೆಲ್ಕಮ್ ಟು ಮೈ ವರ್ಲ್ಡ್ ಈ ಚಾಪ್ಟರ್ನ ಈ ಪೊಯಮ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಚಾಪ್ಟರ್ ನಂಬರ್ 1 ಇಟ್ ಈಸ್ ಫನ್. ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದಿಸ್. ಸೊ ಫಸ್ಟ್ ರಿಸೈಟ್ ಮಾಡೋಣ. It's fun to be this, it's fun to be that, to leap like a clam, to climb like a cat, to hop like a frog, to swim like a fish, to trot like a horse, to fly like a bird. I can act just like them. It's fun to be this, it's fun to be that. ಸೊ ಇಟ್ ಈಸ್ ಫನ್ ಅಂದರೆ ಇದು ಒಂದು ಮೋಜು ಅಂತ ಹೇಳ್ತಾ ಇದೆ ಒಂದು ಹುಡುಗ. ಏನದು ಮೋಜು? ಇಟ್ ಈಸ್ ಫನ್ ಟು ಬಿ ದಿಸ್. ಇದನ್ನು ಮಾಡಿದ್ರೆ ತುಂಬ ಮೋಜುಕರ ಆಗಿರುತ್ತೆ. ಇಟ್ ಈಸ್ ಫನ್ ಟು ಬಿ ದಟ್. ಅದನ್ನು ಮಾಡಿದ್ರೂ ಅದು ನಮಗೆ ತುಂಬ ಮೋಜುಕರ ಆಗುತ್ತೆ ಅಂತ ಒಂದು ಹುಡುಗ ಹೇಳ್ತಾ ಇದ್ದಾನೆ. ತುಂಬ ಸಂತೋಷ ಆಗುತ್ತೆ, ನಮಗೆ ಫನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ ಹುಡುಗ. ಏನು ಮಾಡಿದ್ರೆ? ಟು ಲೀಪ್ ಲೈಕ್ ಎ ಲ್ಯಾಂಬ್. ಇಟ್ ಈಸ್ ಫನ್ ಟು ಬಿ ದಿಸ್, ಇಟ್ ಈಸ್ ಫನ್ ಟು ಬಿ ದಟ್, ಟು ಲೀಪ್ ಲೈಕ್ ಎ ಲ್ಯಾಂಬ್. ಕುರಿಮರಿಯಂತೆ ಜಿಗಿಯುವುದನ್ನು ಮೋಜು ಅಂತ ಹೇಳ್ತಾ ಇದ್ದ ಹುಡುಗ. ಮತ್ತು ಟು ಕ್ಲೈಮ್ ಲೈಕ್ ಎ ಕ್ಯಾಟ್. ಬೆಕ್ಕಿನಂತೆ ಮರ ಏರುವುದು ಮೋಜು ಅಂತ ಹೇಳ್ತಾ ಇದ್ದಾನೆ. ಯಾವ ಥರ ಬೆಕ್ಕು ಮರನ ಏರುತ್ತೋ ಆ ಥರ ನಾನು ಏರಿದರೆ ಅದು ಒಂದು ಮೋಜುಕರ ಕೆಲಸ ಅಂತ ಹೇಳ್ತಾ ಇದೆ. ಲೀಪ್ ಲೈಕ್ ಎ ಲ್ಯಾಮ್ ಅಂದರೆ ಕುರಿಮರಿ ಥರ ಓಡಾಡುತ್ತಾ ಜಿಗಿಯುತ್ತಾ ಹೋಗ್ತಾ ಇದ್ರೆ ಅದನ್ನು ಒಂದು ಮೋಜುಕರ ಅಂತ ಹೇಳ್ತಾ ಇದ್ದಾನೆ. ಮತ್ತು ಇಲ್ಲಿ ಏನು ಹೇಳ್ತಾ ಇದ್ದಾನೆ? ಟು ಹಾಪ್ ಲೈಕ್ ಎ ಫ್ರಾಗ್. ಕಪ್ಪೆಯಂತೆ ಹಾರಾಡುವುದು ಮೋಜು ಅಂತ ಹೇಳ್ತಾ ಇದ್ದಾನೆ. ಟು ಸ್ವಿಮ್ ಲೈಕ್ ಎ ಫಿಶ್. ಮೀನಿನಂತೆ ಈಜುವುದು ಮೋಜು ಅಂತ ಹೇಳ್ತಾ ಇದ್ದಾನೆ. ಟು ಟ್ರಾಟ್ ಲೈಕ್ ಎ ಹಾರ್ಸ್. ಕುದುರೆಯಂತೆ ಓಡಾಡುವುದು ಮೋಜು ಅಂತ ಹೇಳ್ತಾ ಇದ್ದಾನೆ. ಟು ಫ್ಲೈ ಲೈಕ್ ಎ ಬರ್ಡ್. ಹಕ್ಕಿಯಂತೆ ಹಾರುವುದು ಮೋಜು ಅಂತ ಹೇಳ್ತಾ ಇದ್ದಾನೆ. ಆಯಿತಾ? ಸೊ ಫ್ರಾಗ್ನಂತೆ ನಾವು ಹಾರಾಡುವುದು ಮೋಜು, ಮತ್ತು ಮೀನಿನಂತೆ ಈಜಾಡುವುದು ಮೋಜು, ಕುದುರೆಯಂತೆ ಓಡಾಡುವುದು ಮೋಜು, ಹಕ್ಕಿಯಂತೆ ನಾವು ಹಾರಾಡುವುದು ಮೋಜು ಅಂತ ಹೇಳ್ತಾ ಇದ್ದಾನೆ ಈ ಹುಡುಗ. ಐ ಕ್ಯಾನ್ ಆ್ಯಕ್ಟ್ ಜಸ್ಟ್ ಲೈಕ್ ದೆಮ್. ನಾನು ಇವ್ರ ಥರ ಆ್ಯಕ್ಟ್ ಮಾಡಬಲ್ಲೆ ಅಂದರೆ ನಾನು ಇವ್ರ ಥರ ನಾಟಕವನ್ನು ಮಾಡಬಲ್ಲೆ. ಇಟ್ಸ್ ಫನ್ ಟು ಬಿ ದಿಸ್, ಇಟ್ಸ್ ಫನ್ ಟು ಬಿ ದಟ್. ಅದನ್ನು ಮಾಡಿದ್ರೆ ಮೋಜು, ಇದು ಕೂಡ ಮಾಡಿದ್ರೆ ಮೋಜು ಅಂತ ಹೇಳ್ತಾ ಇದ್ದಾನೆ. ಸೊ ಇಷ್ಟು ಅರ್ಥ ಆಯ್ತಾ ನಿಮಗೆ? ನೆಕ್ಸ್ಟ್ ನೋಟ್ಸ್ ನೋಡಿ.